ಭಾರತದಲ್ಲಿ ಚೀನಾದ ಮೊಬೈಲ್ ಕಂಪನಿಗಳು ಲೂಟಿಗೆ ಇಳಿದಿದ್ದಾವ? ಈ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಚೀನಾದ ಕಂಪನಿಯ ವಿರುದ್ಧ ಜಾರಿ ನಿರ್ದೇಶನಾಲಯ ಚಾರ್ಜ್ ಶೀಟ್ ಅನ್ನು ದಾಖಲಿಸಿದೆ. ಈವರೆಗೆ 7 ಜನ ಆರೋಪಿಗಳನ್ನ ಬಂಧಿಸಲಾಗಿದೆ. ಭಾರತದಲ್ಲಿ ಚೀನಾದ ಕಂಪನಿಗಳು ನಷ್ಟವನ್ನ ತೋರಿಸಿ ಲಾಭವನ್ನ ಚೀನಾಗೆ ವರ್ಗಾವಣೆ ಮಾಡ್ತಿದೆಯಾ? ಈ ಅನುಮಾನ ಬರ್ತಾ ಇದೆ. ಅದಕ್ಕೆ ಕಾರಣ ಚೀನಾದ ವಿವೋ ಕಂಪನಿಯ ವಿರುದ್ಧ ಜಾರಿ ನಿರ್ದೇಶನಾಲಯ ಕೇಸನ್ನು ದಾಖಲಿಸಿಕೊಂಡಿದೆ. ಆ ಕೇಸ್ನ ತನಿಖೆಯನ್ನು ನಡೆಸಿ 1 ವರ್ಷಕ್ಕೂ ಹೆಚ್ಚು ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟ್ ಅನ್ನು ದಾಖಲಿಸಿದೆ ಕೋರ್ಟ್ನಲ್ಲಿ. 70,000 ಕೋಟಿ ರೂಪಾಯಿಯ ಹಗರಣ ಇದು. ವಿವೋ ಮೊಬೈಲ್ ಕಂಪನಿ ನಡೆಸಿರುವಂತಹ 70,000 ಕೋಟಿ ರೂಪಾಯಿಯ ಹಗರಣ ಇದು. 2014ರಿಂದ 2021ರವರೆಗೆ 7 ವರ್ಷಗಳಲ್ಲಿ 70,000 ಕೋಟಿ ರೂಪಾಯಿಯನ್ನ ಅಕ್ರಮವಾಗಿ ಚೀನಾಗೆ ಸಾಗಿಸಿದೆ ವಿವೋ ಕಂಪನಿ. ಇದಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯ ದೆಹಲಿಯ ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ಅನ್ನು ದಾಖಲಿಸಿದೆ. ಭಾರತದಲ್ಲಿ ಹಲವು ಚೀನಾದ ಕಂಪನಿಗಳು ಮೊಬೈಲ್ ಅನ್ನು ಉತ್ಪಾದನೆ ಮಾಡುತ್ತವೆ, ಮಾರಾಟ ಮಾಡುತ್ತವೆ. ಈ ಮಾರಾಟದಿಂದ ಬಂದಂತಹ ಹಣವನ್ನ, ಲಾಭವನ್ನ ಇಲ್ಲಿ ಲಾಭ ತೋರಿಸಿದ್ರೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಗೌರ್ನಮೆಂಟ್ ಆಫ್ ಇಂಡಿಯಾಗೆ. ಟ್ಯಾಕ್ಸ್ ಅನ್ನು ತಪ್ಪಿಸಿಕೊಳ್ಳೋದಕ್ಕೆ ನಷ್ಟವನ್ನು ತೋರಿಸೋದು, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋದು, ಆ ಹಣವನ್ನು ಚೀನಾಗೆ ಸಾಗಿಸೋದು, ಇದು ವಿವೋ ಕಂಪನಿಯ ಮೋಡಸ್ ಆಫ್ ಆಪರೆಂಡಿ. ಈ ವಿವೋ ಕಂಪನಿಯ ವಿರುದ್ಧ 2022ರ ಜೂನ್ನಲ್ಲಿ ಕೇಸನ್ನು ದಾಖಲಿಸಿಕೊಂಡಿತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಈಗ ತನಿಖೆಯನ್ನು ಮಾಡಿದೆ, ಚಾರ್ಜ್ ಶೀಟ್ ಅನ್ನು ಕೂಡ ದಾಖಲಿಸಲಾಗಿದೆ. ಇದು 70,000 ಕೋಟಿಯ ಹಗರಣ. ಚೀನಾದ ವಿವೋ ಕಂಪನಿ ಇಡೀ ಚಾರ್ಜ್ ಶೀಟ್ ಅನ್ನು ದಾಖಲಿಸಿದೆ. 70,000 ಕೋಟಿ ರೂಪಾಯಿ ಹಣವನ್ನು ಅಕ್ರಮವಾಗಿ ಭಾರತದಿಂದ ಚೀನಾಗೆ ವರ್ಗಾವಣೆ ಮಾಡಿದೆ. 70,000 ಕೋಟಿ ಹಣ ಭಾರತದ ವ್ಯವಹಾರದಿಂದ ಗಳಿಸಿದಂತಹ ಹಣವನ್ನು ವರ್ಗಾವಣೆ ಚೀನಾಗೆ ಮಾಡಿದೆ. 2014ರಿಂದ 2021ರವರೆಗೆ 7 ವರ್ಷಗಳ ಅವಧಿಯಲ್ಲಿ 70,837 ಕೋಟಿ ರೂಪಾಯಿಯನ್ನು ಅಕ್ರಮವಾಗಿ ಚೀನಾಗೆ ವರ್ಗಾವಣೆ ಮಾಡಲಾಗಿದೆ. ಭಾರತದಿಂದ ಚೀನಾಗೆ ಹಣವನ್ನು ವರ್ಗಾಯಿಸಿದೆ ವಿವೋ ಕಂಪನಿ. ಒಟ್ಟು 7 ವರ್ಷಗಳಲ್ಲಿ 2014ರಿಂದ 2021ರವರೆಗೆ ವಿವೋ 71,625 ಕೋಟಿ ರೂಪಾಯಿ ಮೌಲ್ಯದ ಮೊಬೈಲ್ಗಳನ್ನು ಭಾರತದಲ್ಲಿ ಮಾರಾಟ ಮಾಡಿತ್ತು. 71,625 ಕೋಟಿ ರು ಮೌಲ್ಯದ ಮೊಬೈಲ್ಗಳನ್ನು ವಿವೋ ಕಂಪನಿ ಭಾರತದಲ್ಲಿ ಮಾರಾಟ ಮಾಡಿತ್ತು. ಆ ಮಾರಾಟ ಬಂದ ಬಹುತೇಕ ಹಣವನ್ನು, ಅಂದರೆ 70,837 ಕೋಟಿಯನ್ನು ಚೀನಾಗೆ ವಿವೋ ಕಂಪನಿ ವರ್ಗಾವಣೆ ಮಾಡಿದೆ. ಮೊಬೈಲ್ ಮಾರಾಟದಿಂದ ಬಂದ ಬಹುತೇಕ ಹಣವನ್ನು ಚೀನಾಗೆ ವರ್ಗಾವಣೆ ಮಾಡಲಾಗಿದೆ. ಈ ವರ್ಗಾವಣೆ ಮಾಡೋದಕ್ಕೆ ಒಂದು ವಂಚನೆಯ ಹಾದಿಯನ್ನು ವಿವೋ ಕಂಪನಿ ಹಿಡಿದಿತ್ತು. ಅದು ಬಿಡಿ ಭಾಗಗಳ ಆಮದು ಹೆಸರಿನಲ್ಲಿ ಚೀನಾದ ವಿವೋ ಕಂಪನಿಗೆ ಹಣವನ್ನು ರವಾನೆ ಮಾಡಲಾಗಿತ್ತು. ಚೀನಾದಲ್ಲಿರುವಂತಹ ವಿವೋ ಕಂಪನಿ ಭಾರತದಲ್ಲಿ ತನ್ನ ಸಬ್ಸಿಡಿಯರಿ ಕಂಪನಿಯನ್ನು, ಉಪಕಂಪನಿಯನ್ನು ಭಾರತದಲ್ಲಿ ಆರಂಭ ಮಾಡುತ್ತೆ, ವಿವೋ ಇಂಡಿಯಾ ಅಂತ. ಇಲ್ಲಿ ಬಂದ ಲಾಭವನ್ನೆಲ್ಲವೂ ಕೂಡ ಅಕ್ರಮವಾಗಿ ಚೀನಾದ ವಿವೋ ಕಂಪನಿ ಅಕ್ರಮವಾಗಿ ರವಾನೆ ಮಾಡಿಕೊಂಡಿದೆ. ಭಾರಿ ನಷ್ಟವನ್ನು ತೋರಿಸಿ ತೆರಿಗೆ ವಂಚನೆಯನ್ನು ಮಾಡಿ ವಿವೋ ಕಂಪನಿಯ ಅಧಿಕಾರಿಗಳು ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಭಾರತದಿಂದ ಚೀನಾಗೆ ಸಾಗಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈವರೆಗೆ 7 ಜನ ಅಧಿಕಾರಿಗಳ ಬಂಧನ ಆಗಿದೆ. ಚಾರ್ಜ್ ಶೀಟ್ ಅನ್ನು ವಿವೋ ಕಂಪನಿಯ ವಿರುದ್ಧ ಇಡಿ ಅಧಿಕಾರಿಗಳು ಇತ್ತೀಚೆಗಷ್ಟೇ ಸಲ್ಲಿಕೆ ಮಾಡಿದ್ದಾರೆ. ಒಟ್ಟು 32 ಕಂಪನಿಗಳು ಮತ್ತು 16 ವ್ಯಕ್ತಿಗಳ ವಿರುದ್ಧ ಇಡಿಯಿಂದ ಕೇಸ್ ದಾಖಲಾಗಿತ್ತು. 32 ಕಂಪನಿಗಳ ವಿರುದ್ಧ ಮತ್ತು 16 ವ್ಯಕ್ತಿಗಳ ವಿರುದ್ಧ ಆರೋಪ ಪಟ್ಟಿಯನ್ನು ದಾಖಲಿಸಲಾಗಿದೆ ಕೋರ್ಟ್ನಲ್ಲಿ. ಆ ಚಾರ್ಜ್ ಶೀಟ್ನಲ್ಲಿ ಹೇಳುತ್ತೆ, ವಂಚನೆಯ ಉದ್ದೇಶದಿಂದಲೇ ಭಾರತದಲ್ಲಿ 24 ಕಂಪನಿಗಳು ಆರಂಭ ಆಗಿತ್ತು.
ವಿವೋ ಚೀನಾ ಕಂಪನಿ, ಚೀನಾದ ವಿವೋ ಕಂಪನಿ ಭಾರತದಲ್ಲಿ 24 ಕಂಪನಿಗಳನ್ನು ವಂಚನೆಯ ಉದ್ದೇಶದಿಂದ ಆರಂಭ ಮಾಡಿತ್ತು. ಅದರಲ್ಲಿ ವಿವೋ ಇಂಡಿಯಾ ಮೊಬೈಲ್ ತಯಾರಿಕೆ ಮಾಡುವಂತಹ ಕಂಪನಿ, ಇದರ ಜೊತೆಗೆ 20 ಉಪಕಂಪನಿಗಳನ್ನು ಭಾರತದಲ್ಲಿ ಚೀನಾದ ವಿವೋ ಆರಂಭ ಮಾಡಿತ್ತು. ಚೀನಾದ ವಿವೋ ಕಂಪನಿಯ ನೇರ ನಿಯಂತ್ರಣದಲ್ಲಿ, ಡೈರೆಕ್ಟ್ ಕಂಟ್ರೋಲ್ನಲ್ಲಿ ವಿವೋ ಇಂಡಿಯಾ ಕಂಪನಿ ಇತ್ತು. ಅಂದರೆ ಭಾರತದಲ್ಲಿದ್ದಂತಹ ವಿವೋ ಇಂಡಿಯಾ ಕಂಪನಿ ಸ್ವಂತವಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಅಧಿಕಾರವನ್ನು ಕೊಟ್ಟಿರಲಿಲ್ಲ. ನೇರವಾಗಿ ಚೀನಾದ ವಿವೋ ಕಂಪನಿಯೇ ಭಾರತದ ವ್ಯವಹಾರಗಳನ್ನು ನಿಯಂತ್ರಣ ಮಾಡ್ತಾ ಇತ್ತು, ನಿರ್ವಹಣೆ ಮಾಡ್ತಾ ಇತ್ತು. ಇದು ಕಾನೂನಿನ ಪ್ರಕಾರ ವಿರುದ್ಧ. ಯಾವುದೇ ಒಂದು ವಿದೇಶಿ ಕಂಪನಿ ಭಾರತದಲ್ಲಿ ಉದ್ಯಮವನ್ನು ತೆರೆದ್ರೆ, ಕಂಪನಿಯ ಚಟುವಟಿಕೆಗಳನ್ನು ಆರಂಭಿಸಿದರೆ ಅದರ ಆಡಳಿತ ಭಾರತದಲ್ಲೇ ನಿಯಂತ್ರಣ ಆಗಿರಬೇಕು. ಅಧಿಕಾರಿಗಳು ಕೂಡ ಕೆಲವು ಅಧಿಕಾರಿಗಳು ವಿದೇಶಿ ಅಧಿಕಾರಿಗಳಿದ್ದರೂ ಕೂಡ ಬಹುತೇಕ ಭಾರತೀಯ ಅಧಿಕಾರಿಗಳನ್ನು ಹೊಂದಬೇಕಿತ್ತು. ಇಲ್ಲಿ ಭಾರತದ ಕೆಲವು ವ್ಯಕ್ತಿಗಳನ್ನು ಅಧಿಕಾರಿಗಳನ್ನಾಗಿ ನೇಮಕ ಮಾಡಿಕೊಳ್ಳಲಾಗುತ್ತೆ. ಕೆಲವು ಚೀನಾದ ವ್ಯಕ್ತಿಗಳು ಇರ್ತಾರೆ. ಆದರೆ ಇವರ ನಿಯಂತ್ರಣದಲ್ಲಿ ಯಾವುದೂ ಇರೋದಿಲ್ಲ. ಎಲ್ಲ ನಿಯಂತ್ರಣವನ್ನು ಕೂಡ ಚೀನಾದಲ್ಲಿರುವಂತಹ ವಿವೋ ಕಂಪನಿ ಮಾಡ್ತಿರುತ್ತೆ. ಭಾರತದ ಕಂಪನಿಗಳ ನೀತಿ, ನಿರ್ವಹಣೆ, ಆಡಳಿತ ಎಲ್ಲವೂ ಕೂಡ ಚೀನಾದಿಂದಲೇ ನಡೀತಿರುತ್ತೆ. ನಕಲಿ ದಾಖಲೆಗಳ ಮೂಲಕ ಭಾರತದಲ್ಲಿ 20ಕ್ಕೂ ಹೆಚ್ಚು ಕಂಪನಿಗಳನ್ನು ಈ ವಿವೋ ಸಂಸ್ಥೆ ಆರಂಭ ಮಾಡಿತ್ತು ಅನ್ನುವ ವಿವರವನ್ನು ಚಾರ್ಜ್ ಶೀಟ್ನಲ್ಲಿ ದಾಖಲು ಮಾಡಲಾಗಿದೆ. ಒಟ್ಟು 24 ಕಂಪನಿಗಳ ಆರಂಭ ಆಗುತ್ತೆ. ವಿವೋ ಇಂಡಿಯಾ ಮೊಬೈಲ್ ತಯಾರಿಕೆ ಮಾಡುವಂತಹ ಕಂಪನಿ, ಇನ್ನು ಡಿಸ್ಟ್ರಿಬ್ಯೂಷನ್, ಮಾರಾಟ, ಈ ರೀತಿಯಾಗಿ 23 ಇತರೆ ಕಂಪನಿಗಳನ್ನು ಆರಂಭ ಮಾಡಲಾಗಿತ್ತು. ಬಹುತೇಕ ನಕಲಿ ದಾಖಲೆಗಳನ್ನು ಬಳಸಿ ಮಾಡಿ 20ಕ್ಕೂ ಹೆಚ್ಚು ಕಂಪನಿಗಳನ್ನು ಆರಂಭ ಮಾಡಲಾಯಿತು. ಚೀನಾದ ವಿವೋ ಕಂಪನಿಯ ಸೂಚನೆ ಮೇರೆಗೆ ಭಾರತ ಸರ್ಕಾರಕ್ಕೆ ಮೋಸ ಮಾಡಲಾಗಿದೆ. ಇದು ಸ್ಪಷ್ಟವಾಗಿ ಇಡೀ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಭಾರತ ಸರ್ಕಾರಕ್ಕೆ ಮೋಸ ಮಾಡುವ ಉದ್ದೇಶದಿಂದಲೇ ಚೀನಾದ ವಿವೋ ಕಂಪನಿ ಈ ಸೂಚನೆಯನ್ನು ಇಲ್ಲಿನ ಅಧಿಕಾರಿಗಳಿಗೆ ನೀಡಿತ್ತು ಮತ್ತು ಇಲ್ಲಿಯ ಆಡಳಿತದ ವಿಷಯದಲ್ಲಿ ನೇರವಾಗಿ ಮೂಗು ತೂರಿಸ್ತಿತ್ತು ಅನ್ನೋದನ್ನು ಸ್ಪಷ್ಟವಾಗಿ ಚಾರ್ಜ್ ಶೀಟ್ನಲ್ಲಿ ಹೇಳಲಾಗಿದೆ. ಕಂಪನಿಯ ವ್ಯವಹಾರದಲ್ಲಿ ನಷ್ಟವನ್ನು ತೋರಿಸಿ ತೆರಿಗೆಯನ್ನು ವಂಚಿಸಿದೆ ವಿವೋ ಇಂಡಿಯಾ ಕಂಪನಿ. ಯಾವುದೇ ಒಂದು ಕಾರ್ಪೊರೇಟ್ ಕಂಪನಿ ತಾನು ಮಾಡಿದ ಲಾಭದಲ್ಲಿ 25% ತೆರಿಗೆಯನ್ನು ಭಾರತ ಸರ್ಕಾರಕ್ಕೆ ತೆರಬೇಕು. ಆದರೆ ಈ ತೆರಿಗೆಯನ್ನು ತಪ್ಪಿಸಿಕೊಳ್ಳೋದಕ್ಕೆ ವಿವೋ ಇಂಡಿಯಾ ಕಂಪನಿ ನಷ್ಟವನ್ನು ತೋರಿಸಿದೆ. ಭಾರತದಲ್ಲಿ ಗಳಿಸಿದ ಆದಾಯವನ್ನು, ಗಳಿಸಿದ ಲಾಭವನ್ನು ಅಕ್ರಮವಾಗಿ ಚೀನಾಗೆ ರವಾನೆ ಮಾಡಿದೆ. ಇದು ಹಗರಣ. ವ್ಯವಹಾರದಲ್ಲಿ ನಷ್ಟ ಅಂತ ಹೇಳಿ ಜಾಹೀರಾತಿಗಾಗಿ ವಿವೋ ಇಂಡಿಯಾ ಕಂಪನಿ ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನು ಮಾಡ್ತಾ ಇತ್ತು. ಕ್ರಿಕೆಟ್ ಸ್ಟಾರ್ಗಳಿಂದ ಹಿಡಿದು ಬಾಲಿವುಡ್ನ ನಟನಟಿಯರನ್ನು, ರೀಜನಲ್ ಪ್ರಾದೇಶಿಕ ನಟನಟಿಯರನ್ನು ಎಲ್ಲರನ್ನೂ ಕೂಡ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಜಾಹೀರಾತಿಗೆ ಬಳಸ್ಕೊಳ್ತಾ ಇತ್ತು. ಒಂದು ಕಡೆ ಒಂದು ಕಂಪನಿ ನಷ್ಟ ಅಂತ ತೋರಿಸಿ, ಮತ್ತೊಂದು ಕಡೆ ಜಾಹೀರಾತಿಗಾಗಿ ಕೋಟ್ಯಾಂತರ ರೂಪಾಯಿ ಸುರಿಯುತ್ತೆ ಅಂದರೆ ಆ ಕಂಪನಿಯಲ್ಲಿ ಏನೋ ಸಮಸ್ಯೆ ಇದೆ, ಯಾವುದೋ ಅಕ್ರಮ ನಡೀತಾ ಇದೆ ಅಂತ ಅರ್ಥ. ಈ ಅಕ್ರಮದ ಜಾಡನ್ನು ಇಟ್ಕೊಂಡು ತನಿಖೆ ಮಾಡಿದ ಇಡಿ ಅಧಿಕಾರಿಗಳು ಕೂಡ ಇದನ್ನೇ ಹೇಳ್ತಾರೆ. ನಷ್ಟವನ್ನು ತೋರಿಸಿ ಜಾಹೀರಾತಿನ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿಯನ್ನು ವೆಚ್ಚ ಮಾಡಲಾಗ್ತಿತ್ತು. ಭಾರತದ ವ್ಯವಹಾರದಲ್ಲಿ ಬಂದಂತಹ ಬಹುತೇಕ ಹಣವನ್ನು ಚೀನಾಗೆ ವರ್ಗಾವಣೆ ಮಾಡಲಾಗ್ತಾಯಿತ್ತು. ಉಳಿದ ಹಣವನ್ನು ಜಾಹೀರಾತಿಗೆ ಖರ್ಚು ಮಾಡಲಾಗ್ತಾ ಇತ್ತು. ಇದೆಲ್ಲವನ್ನೂ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನಷ್ಟವನ್ನು ತೋರಿಸಿ ಭಾರತ ಸರ್ಕಾರಕ್ಕೆ ಕಟ್ಟಬೇಕಿದ್ದ ತೆರಿಗೆಯನ್ನು ವಂಚನೆ ಮಾಡಲಾಗ್ತಾ ಇತ್ತು. ಹೀಗೆ ವರ್ಗಾವಣೆ ಮಾಡಿದ ಹಣ 70,837 ಕೋಟಿ. 2014ರಿಂದ 2021ರವರೆಗೆ ಇದೇ ಅವಧಿಯಲ್ಲಿ 71,625 ಕೋಟಿ ಮೌಲ್ಯದ ಮೊಬೈಲ್ಗಳನ್ನು ಮಾರಾಟ ಮಾಡುತ್ತೆ. ಮಾರಾಟ ಮಾಡಿದ ಬಹುತೇಕ ಹಣವನ್ನು ಚೀನಾಗೆ ವರ್ಗಾವಣೆ ಮಾಡುತ್ತೆ. ಬಿಡಿ ಭಾಗಗಳ ಆಮದು ಹೆಸರಿನಲ್ಲಿ ದೊಡ್ಡ ಮಟ್ಟದ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗುತ್ತೆ. ಮೊಬೈಲ್ ತಯಾರಿಕೆಗೆ ಒಂದಷ್ಟು ಬಿಡಿ ಭಾಗಗಳ ಅವಶ್ಯಕತೆ ಇರುತ್ತೆ. ಆ ಬಿಡಿ ಭಾಗಗಳ ಆಮದಿಗಾಗಿ ನಾವು ದುಡ್ಡನ್ನು ವಿದೇಶದಲ್ಲಿರುವಂತಹ ಕಂಪನಿಗಳಿಗೆ ಪೇ ಮಾಡ್ತಾ ಇದ್ದೀವಿ ಅಂತ ದಾಖಲೆಗಳಲ್ಲಿ ತೋರಿಸ್ತಾರೆ. ಆ ವಿದೇಶಗಳ ಕಂಪನಿಗಳ ಬ್ಯಾಂಕ್ ಅಕೌಂಟ್ಗೆ ಅಧಿಕೃತವಾಗಿ ವರ್ಗಾವಣೆಯನ್ನು ಕೂಡ ಮಾಡ್ತಾರೆ. ಅಕ್ರಮ ವರ್ಗಾವಣೆ ಅಂತ ಅಂದರೆ ಬೇರೆ ಮಾರ್ಗದಲ್ಲಿ ಸಾಗಿಸಿದ್ದಲ್ಲ, ಬ್ಯಾಂಕಿಂಗ್ ಚಾನಲ್ನ ಮೂಲಕವೇ 70,000 ಕೋಟಿ ಹಣ ಭಾರತದಿಂದ ಚೀನಾದ ಕಂಪನಿಗಳ
ಭಾಗ ಆಗುತ್ತೆ. ಈ ವಂಚನೆಯನ್ನು ಮಾಡಿರೋದು ಚೀನಾದಲ್ಲಿರುವಂತಹ ವಿವೋ ಕಂಪನಿಯ ಉಪಕಂಪನಿಗಳು. ಚೀನಾದಲ್ಲಿ ವಿವೋ ಕಂಪನಿ ಇದೆ, ಅದೊಂದಷ್ಟು ಸಬ್ಸಿಡಿಯರಿ ಕಂಪನಿಗಳನ್ನು ಮಾಡಿಕೊಂಡಿದೆ. ಇವರು ತಾವು ಆಮದು ಮಾಡಿಕೊಂಡ ಕಂಪನಿಗಳು ಅಂತ ತೋರಿಸಿರುವ ಎಲ್ಲ ಕಂಪನಿಗಳು ಕೂಡ ಚೀನಾದ ವಿವೋ ಅಡಿಯಲ್ಲಿ ಬರುವಂತಹ ಕಂಪನಿಗಳು. ಅಂದರೆ ಭಾರತದಿಂದ ಹಣವನ್ನು ಪಡೆದುಕೊಳ್ಳೋದಕ್ಕೆ, ಹಣವನ್ನು ಸ್ವೀಕಾರ ಮಾಡೋದಕ್ಕೆ ಒಂದಷ್ಟು ನಕಲಿ ಕಂಪನಿಗಳನ್ನು ವಿದೇಶದಲ್ಲಿ ಚೀನಾದ ವಿವೋ ಕಂಪನಿ ಮಾಡಿತ್ತು. ಆ ಕಂಪನಿಗಳಿಗೆ ಭಾರತದಿಂದ ಹಣವನ್ನು ವರ್ಗಾವಣೆ ಮಾಡಲಾಗಿದೆ. ಈ ಹಣ ಚೀನಾದ ವಿವೋ ಕಂಪನಿಗೆ ತಲುಪಿದೆ. ಅಂದರೆ 7 ವರ್ಷಗಳಲ್ಲಿ ಭಾರತದಲ್ಲಿ ಏನೆಲ್ಲ ಲಾಭವನ್ನು ಮಾಡಿಕೊಳ್ತು ಚೀನಾದ ಕಂಪನಿ, ಅಷ್ಟೂ ಲಾಭದ ಮೊತ್ತವನ್ನು ಚೀನಾ ಅಧಿಕೃತವಾಗಿ ಅಕ್ರಮವಾಗಿ ತನ್ನ ದೇಶಕ್ಕೆ ಸಾಗಿಸಿಕೊಂಡಿದೆ. ಇದಕ್ಕೊಂದಷ್ಟು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ನಕಲಿ ಚಾರ್ಟೆಡ್ ಅಕೌಂಟೆಂಟ್ಗಳಿಂದ ವಿವರವನ್ನು ಮಾಡಲಾಗಿದೆ, ದಾಖಲೆಗಳನ್ನು ಸೃಷ್ಟಿ ಮಾಡಲಾಗಿದೆ. ಅದೇ ದಾಖಲೆಗಳನ್ನು IT ಇಲಾಖೆಗೆ ಸಬ್ಮಿಟ್ ಮಾಡಲಾಗಿದೆ. ಅಂದರೆ ಭಾರತದಲ್ಲಿ ಮಾರಾಟವಾಗುವಂತಹ ಮೊಬೈಲ್ಗಳಲ್ಲಿ ಬಹುತೇಕ ಚೀನಾದ ಸಂಸ್ಥೆಗಳು 70% ಮೊಬೈಲ್ ಮಾರಾಟ ಆಗೋದು ಚೀನಾದ ಕಂಪನಿಗಳು ತಯಾರಿಕೆ ಮಾಡಿರುವಂತಹ ಮೊಬೈಲ್ಗಳು. ಭಾರತದಲ್ಲಿ 10 ಮೊಬೈಲ್ ಸೇಲ್ ಆದರೆ ಅದರಲ್ಲಿ 7 ಮೊಬೈಲ್ ಚೀನಾದ ಕಂಪನಿಗಳಿರುತ್ತವೆ. ಆದರೂ ಕೂಡ ಈ ಕಂಪನಿಗೆ ಲಾಸ್ ಆಯಿತು ಅಂತ ಹೇಳ್ಕೊಳ್ಳುತ್ತೆ ವಿವೋ. 71 ಸಾವಿರ ಕೋಟಿಯಷ್ಟು ಮೌಲ್ಯದ ಮೊಬೈಲ್ಗಳು ಮಾರಾಟ ಆಗುತ್ತೆ. ಆದರೂ ಕೂಡ ತಮಗೆ ಲಾಸ್ ಆಗ್ತಿದೆ ಅಂತ ಹೇಳಿ ಅಷ್ಟು ಹಣವನ್ನು ಚೀನಾಗೆ ರವಾನೆ ಮಾಡಿದೆ. 10 ಮೊಬೈಲ್ ಸೇಲ್ ಆದರೆ 7 ಮೊಬೈಲ್ಗಳು ಚೀನಾದ ಕಂಪನಿಗಳು ಮಾರಾಟದ ಪಾಲನ್ನು ಹೊಂದಿವೆ. ಉಳಿದ ಪಾಲು ಐಫೋನು, ಸ್ಯಾಮ್ಸಂಗು ಮತ್ತು ನೋಕಿಯಾ ಈ ರೀತಿಯ ಕಂಪನಿಗಳು, ಉಳಿದ 30% ಪಾಲನ್ನು ಹಂಚಿಕೊಂಡಿರುವ ಕಂಪನಿಗಳು ಲಾಭದಲ್ಲಿದ್ದಾವೆ. ಆದರೆ 70% ಮಾರ್ಕೆಟ್ ಶೇರನ್ನು ಹೊಂದಿರುವಂತಹ ಚೀನಾದ ಕಂಪನಿಗಳು ನಷ್ಟದಲ್ಲಿದ್ದಾವೆ. ಅಂದರೆ ಏನರ್ಥ? ಅಂದರೆ ನಷ್ಟದಲ್ಲಿ ಇರುವಂತೆ ತೋರಿಸಿ ಭಾರತದಲ್ಲಿ ಗಳಿಸಿದ ಲಾಭವನ್ನು ಭಾರತಕ್ಕೆ ವಂಚಿಸಿ ಚೀನಾಗೆ ರವಾನೆ ಮಾಡ್ತಿದ್ದಾವೆ. ಆ ಕಾರಣದಿಂದಾಗಿ ವಿವೋ ಇಂಡಿಯಾದ ಮೇಲೆ ಚಾರ್ಜ್ ಶೀಟ್ ಆಗಿದೆ. ಅವರ ಮೇಲೆ ಅವರ ಕಂಪನಿಯ 7 ಆರೋಪಿಗಳನ್ನು ಈವರೆಗೆ ಅರೆಸ್ಟ್ ಮಾಡಲಾಗಿದೆ, ಅಧಿಕಾರಿಗಳನ್ನು. ಈ ಕೇಸ್ ಶುರುವಾಗಿದ್ದು 2022ರ ಜುಲೈನಲ್ಲಿ. ವಿವೋ ಕಂಪನಿಗಳ ವಿರುದ್ಧ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ. 2022ರ ಜುಲೈನಲ್ಲಿ ವಿವೋ ಇಂಡಿಯಾಗೆ ಸೇರಿದಂತಹ 48 ಸ್ಥಳಗಳ ಮೇಲೆ ದಾಳಿಯಾಗುತ್ತೆ. ವಿವೋ ಇಂಡಿಯಾ ಕಂಪನಿ ಮತ್ತು ಜೊತೆಗಿದ್ದಂತಹ 23 ಕಂಪನಿಗಳ ಮೇಲೆ ದಾಳಿ, 48 ಸ್ಥಳಗಳ ಮೇಲೆ ಆದಂತಹ ದಾಳಿ. ಈ ದಾಳಿಯ ವೇಳೆ ಒಂದಷ್ಟು ನಕಲಿ ದಾಖಲೆಗಳು ಸಿಗುತ್ತವೆ, ನಕಲಿ ಕಂಪನಿಗಳ ವಿವರಗಳು ಸಿಗುತ್ತವೆ. ಆಗಲೇ ಗೊತ್ತಾಗುತ್ತೆ ಅಧಿಕಾರಿಗಳಿಗೆ ಇಲ್ಲೇನೋ ಆಗ್ತಾ ಇದೆ ಅಂತ. ಆಗ ತಕ್ಷಣಕ್ಕೆ 119 ಬ್ಯಾಂಕ್ ಅಕೌಂಟ್ಗಳನ್ನು ಇಡಿ ಅಧಿಕಾರಿಗಳು ಸೀಸ್ ಮಾಡ್ತಾರೆ. ಈ ಸೀಸನ್ನು ಪ್ರಶ್ನೆ ಮಾಡಿ ವಿವೋ ಕಂಪನಿ ದೆಹಲಿ ಹೈಕೋರ್ಟ್ನ ಮೊರೆ ಹೋಗುತ್ತೆ. ಹೈಕೋರ್ಟ್ ಕೂಡ ಅದನ್ನು ಮನ್ನಿಸೋದಿಲ್ಲ. ಈಗಲೂ ಕೂಡ ಬ್ಯಾಂಕ್ ಅಕೌಂಟ್ ಸೀಸ್ ಆಗಿದೆ. ಈಗ ಚಾರ್ಜ್ ಶೀಟನ್ನು ಇಡಿ ಅಧಿಕಾರಿಗಳು ದಾಖಲು ಮಾಡಿದ್ದಾರೆ. ಒಟ್ಟು 32 ಕಂಪನಿ ಮತ್ತು 16 ವ್ಯಕ್ತಿಗಳ ವಿರುದ್ಧ ದಾಖಲಾಗಿರುವಂತಹ ಚಾರ್ಜ್ ಶೀಟ್ ಇದು. ಈವರೆಗೆ 7 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. 2022ರ ಜುಲೈನಲ್ಲಿ ದಾಳಿಯಾದ ನಂತರ 4ವರನ್ನು ಬಂಧಿಸಲಾಗಿತ್ತು. ಇಡಿ ಅಧಿಕಾರಿಗಳು ಬಂಧಿಸಿದ್ರು. ಅದರಲ್ಲಿ ಒಬ್ಬ ಚೀನಾ ಪ್ರಜೆ ಇದ್ದ, ಉಳಿದ 3 ಭಾರತೀಯರು ಚೀನಾದ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದವರು. ಕಳೆದ ವಾರ ಮತ್ತೆ 4ವರನ್ನು ಬಂಧಿಸಿತ್ತು ಇಡಿ ಅಧಿಕಾರಿಗಳು. ಅದರಲ್ಲಿ ಒಬ್ಬ ಚೀನಿ ಪ್ರಜೆ ಇದ್ದ, ಉಳಿದ 3 ಭಾರತೀಯ ಅಧಿಕಾರಿಗಳಿದ್ದರು. ಒಟ್ಟು 7 ಆರೋಪಿಗಳಲ್ಲಿ 2 ಚೀನಿ ಪ್ರಜೆಗಳಿದ್ದಾರೆ, 4 ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. 3 ಆರೋಪಿಗಳು ಈಗ ಇಡಿ ವಶದಲ್ಲಿದ್ದು ವಿಚಾರಣೆಯನ್ನು ಎದುರಿಸ್ತಿದ್ದಾರೆ. ಈ ಇಡೀ ಪ್ರಕರಣ ಆರಂಭ ಆದ ನಂತರ, ಇಡೀ ಹಗರಣ ಬಯಲಿಗೆ ಬಂದ ನಂತರ 7 ಚೀನಾದ ಅಧಿಕಾರಿಗಳು ಚೀನಾದಿಂದ ಭಾರತಕ್ಕೆ ಬಂದು ಚೀನಾದ ವಿವೋ ಇಂಡಿಯಾ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ 7 ಚೀನಿಯರು ದೇಶ ಬಿಟ್ಟು ಹೋಗಿದ್ದಾರೆ. ವಿವೋ ಇಂಡಿಯಾದಲ್ಲಿ ಬೇರೆ ಬೇರೆ ಉನ್ನತ ಹುದ್ದೆಯಲ್ಲಿದ್ದರು. ಈ 7 ಜನ 20,000 ಕೋಟಿಗೂ ಮೀರಿದ ಅಕ್ರಮಕ್ಕೆ ಕಾರಣರಾಗಿದ್ದರು. ಚಾರ್ಜ್ ಶೀಟ್ನಲ್ಲಿ ಯಾರ ಪಾಲು ಎಷ್ಟಿದೆ ಅನ್ನೋದನ್ನು ವಿವರವಾಗಿ ಉಲ್ಲೇಖ ಮಾಡಲಾಗಿದೆ. ಪರಾರಿಯಾದ 7 ಜನ ಅಧಿಕಾರಿಗಳು 20,000 ಕೋಟಿಗೂ ಮೀರಿದ ಅಕ್ರಮಕ್ಕೆ ಕಾರಣವಾಗಿದ್ದರು. ಈ 7 ಚೀನಾದ ಅಧಿಕಾರಿಗಳ ವಿವರವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ.
ಚೀನಾದ ಕಂಪನಿ ಭಾರತದಲ್ಲಿ ನಡೆಸಿರುವಂತಹ 70,000 ಕೋಟಿ ರೂಪಾಯಿಯ ಹಗರಣಕ್ಕೆ ಸಂಬಂಧಪಟ್ಟಂತಹ ವಿವರವನ್ನು ಕೊಡ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚೀನಾ ಒಂದು ಹೇಳಿಕೆಯನ್ನು ಇತ್ತೀಚೆಗಷ್ಟೇ ರಿಲೀಸ್ ಮಾಡಿದೆ. ಚೀನಾದ ಹೇಳಿಕೆಯ ಪ್ರಕಾರ ಚೀನಾದ ಪ್ರಜೆಗಳಿಗೆ, ಭಾರತದಲ್ಲಿ ಅರೆಸ್ಟ್ ಆಗಿರುವಂತಹ ಚೀನಾದ ಪ್ರಜೆಗಳಿಗೆ ರಾಜತಾಂತ್ರಿಕ ರಕ್ಷಣೆಯನ್ನು ಕೊಡ್ತೀವಿ. ರಾಜತಾಂತ್ರಿಕ ರಕ್ಷಣೆಯನ್ನು ರಾಜತಾಂತ್ರಿಕ ಅಧಿಕಾರಿಗಳಿಗೆ, ಏಜೆಂಟ್ಗಳಿಗೆ ಕೊಡಲಾಗುತ್ತೆ, ಇಂಟೆಲಿಜೆನ್ಸ್ ಏಜೆಂಟ್ಗಳಿಗೆ. ಆದರೆ ಖಾಸಗಿ ಕಂಪನಿಯ ವ್ಯಕ್ತಿಗಳಿಗೆ ರಾಜತಾಂತ್ರಿಕ ರಕ್ಷಣೆಯನ್ನು ಕೊಡ್ತೀವಿ ಅಂತ ಚೀನಾ ಹೇಳ್ತಿದೆ. ಚೀನಾದ ದೂತಾವಾಸ ಕಚೇರಿ ಮತ್ತು ಚೀನಾದ ಪ್ರಜೆಗಳು ಅಗತ್ಯ ಸಹಾಯ ಮಾಡ್ತಾರೆ ಇಲ್ಲಿ ಅರೆಸ್ಟ್ ಆದವರಿಗೆ. ಭಾರತದಲ್ಲಿ ನ್ಯಾಯಸಮ್ಮತ, ಪಾರದರ್ಶಕ ಮತ್ತು ತಾರತಮ್ಯ ರಹಿತ ವ್ಯವಹಾರವನ್ನು ಚೀನಾ ನಿರೀಕ್ಷೆ ಮಾಡುತ್ತೆ. ಚೀನಾ ಹೇಳ್ತಾ ಇದೆ ಟ್ರಾನ್ಸ್ಪರೆನ್ಸಿ ಅಂದ್ರೇನು, ನ್ಯಾಯಸಮ್ಮತ ಅಂದ್ರೇನು, ತಾರತಮ್ಯ ರಹಿತವಾಗಿ ವ್ಯವಹಾರ ಮಾಡೋದು ಹೇಗೆ ಅಂತ ಚೀನಾ ಹೇಳ್ತಿದೆ. ಚೀನಾದ ವ್ಯವಹಾರವನ್ನು ರಕ್ಷಿಸೋದಕ್ಕೆ ಏನೆಲ್ಲ ಕ್ರಮ ತೆಗೆದುಕೊಳ್ಬೇಕೋ ಅದನ್ನು ತೆಗೆದುಕೊಳ್ತೀವಿ. ಎರಡೂ ದೇಶಗಳು ವ್ಯಾಪಾರ ಸಹಕಾರವನ್ನು ಇಟ್ಕೊಳ್ಬೇಕು, ಇದನ್ನು ಭಾರತ ಅರ್ಥ ಮಾಡ್ಕೋಬೇಕು ಅಂತ ಚೀನಾದ ವಿದೇಶಾಂಗ ಸಚಿವಾಲಯ ಹೇಳಿದೆ. ಇದೇ ರೀತಿಯಾಗಿ ಈಗ ವಿವೋ ಇಂಡಿಯಾ ಮಾಡಿರುವಂತಹ ಕೆಲಸವನ್ನೇ ಹಿಂದೆ ಶಿಯೋಮಿ ಅನ್ನುವಂತಹ ಕಂಪನಿ ಕೂಡ ಮಾಡಿತ್ತು. 5,500 ಕೋಟಿ ವೆಚ್ಚದ 5,500 ಕೋಟಿ ಮೌಲ್ಯದ ದುಡ್ಡನ್ನು, ಅಷ್ಟು ಹಣವನ್ನು 5,500 ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ವಿದೇಶಿ ಕಂಪನಿಗಳಿಗೆ ವರ್ಗಾವಣೆ ಮಾಡಿತ್ತು. ಯಾವುದೇ ಖರೀದಿ ಇಲ್ಲ, ಯಾವುದೇ ಆಮದು ಇಲ್ಲ ಮತ್ತು ಯಾವುದೇ ಸರ್ವಿಸನ್ನು ಪಡೆದುಕೊಳ್ಳದೆ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ವರ್ಗಾವಣೆ ಮಾಡಿತ್ತು. ಅದಕ್ಕೂ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿದ್ದಾರೆ. ಭಾರತದಲ್ಲಿ ಒಂದು 3 ಅಥವಾ 4 ಮೊಬೈಲ್ ಕಂಪನಿಗಳು, ಚೀನಾದ ಮೊಬೈಲ್ ಕಂಪನಿಗಳು ಭಾರತದಲ್ಲಿ ಮೊಬೈಲನ್ನು ಉತ್ಪಾದನೆ ಮಾಡುತ್ತವೆ. ಆದರೆ 15ಕ್ಕೂ ಹೆಚ್ಚು ಬ್ರ್ಯಾಂಡ್ಗಳಿದ್ದಾವೆ. ಒಂದೇ ಕಂಪನಿ ಬೇರೆ ಬೇರೆ ಹೆಸರಿನಲ್ಲಿ ಮೊಬೈಲ್ಗಳನ್ನು ಬಿಡುಗಡೆ ಮಾಡುತ್ತೆ. ಈಗ ಆ್ಯಪಲ್ ಕಂಪನಿ ಒಂದೇ ಬ್ರ್ಯಾಂಡ್ನ ಅಡಿ ಫೋನ್ ಮಾರಾಟ ಮಾಡುತ್ತೆ, ಐಫೋನ್ನ ಬ್ರ್ಯಾಂಡ್ನಡಿ. ಸ್ಯಾಮ್ಸಂಗ್ ಒಂದೇ ಬ್ರ್ಯಾಂಡ್, ಸ್ಯಾಮ್ಸಂಗ್ ಗ್ಯಾಲಕ್ಸಿ ಹೆಸರಿನಲ್ಲಿ ಮಾರಾಟ ಮಾಡುತ್ತೆ. ಆದರೆ ಚೀನಾದ 4 ಕಂಪನಿಗಳು 15ರಿಂದ 20 ಬ್ರ್ಯಾಂಡ್ಗಳ ಹೆಸರಿನಲ್ಲಿ ಮೊಬೈಲ್ಗಳನ್ನು ಮಾರಾಟ ಮಾಡುತ್ತವೆ. ನಾವು ನೋಡೋರಿಗೆ ಇದು ಬೇರೆ ಕಂಪನಿ, ಇದು ಬೇರೆ ಕಂಪನಿ, ಇದು ಬೇರೆ ಕಂಪನಿ ಅಂತ ಅಂದ್ಕೊಳ್ಬೇಕು. ಅದೆಲ್ಲವೂ ಕೂಡ ಒಂದೇ ಕಂಪನಿಯಲ್ಲಿ, ಒಂದೇ ಫ್ಯಾಕ್ಟರಿಯಲ್ಲಿ, ಒಂದೇ ಶೆಡ್ನಲ್ಲಿ ಆಗಿರುತ್ತವೆ. ಹೆಸರುಗಳು ಮಾತ್ರ ಬೇರೆ ಬೇರೆ ಆಗಿರುತ್ತವೆ. ಚೀನಾ ಅಂದ್ರೇ ಮೋಸ, ಚೀನಾದ ಕಂಪನಿಗಳು ಮೋಸ ಅನ್ನೋದು ಇವೆರಡೂ ನೋಡಿದ್ರೆ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ನ್ಯೂಸ್ 360. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.